ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಮ್ಮ ರಾಜ್ಯದ ಸಾರಿಗೆ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿಬಿಟ್ಟಿದೆ, ಅದರಲ್ಲೂ ಕೂಡ ಈ KSRTC ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈ ಒಂದು ಪುತ್ತೂರಿನಿಂದ ಧರ್ಮಸ್ಥಳ ಮಾರ್ಗವಾಗಿ ಹೋಗುವಂತ KSRTC ಬಸ್ ಅದು. ಆ ಒಂದು ಬಸ್ಸನ್ನ ಇಬ್ಬರು ಅಕ್ಕ ತಂಗಿ ಹತ್ಕೊಂಡು ಬಿಟ್ಟಿರ್ತಾರೆ. ಹತ್ರ ಈ ಒಂದು ಗೇರುಕಟ್ಟೆ ಅನ್ನುವಂತ ಒಂದು ಪ್ರದೇಶ ಇದೆ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ನಾನು ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿನ ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಗೇರುಕಟ್ಟೆಯ ಬಗ್ಗೆ ಕೂಡ ನಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಲ್ಪಟ್ಟಿದ್ದ. ಸೊ ಈ ಒಂದು ಗೇರುಕಟ್ಟೆ ಅನ್ನುವಂತ ಪ್ರದೇಶ, ಆ ಗೇರುಕಟ್ಟೆಯ ಪ್ರದೇಶದ ಸಮೀಪದಲ್ಲಿ ರೇಷ್ಮೆ ರಸ್ತೆ ಅನ್ನುವಂಥದ್ದು ಕೂಡ ಇದೆ. ಆ ರೇಷ್ಮೆ ರಸ್ತೆ ಬಳಿ ಒಂದು ಟರ್ನ್ ಇದೆ, ಅಂದ್ರೆ ಕರ್ವಿಂಗ್ ಇದೆ. ಸೊ ಆ ಸಂದರ್ಭಕ್ಕೆ ಆ ಒಂದು ವಾಹನ ಚಾಲಕ ಅಥವಾ KSRTC ಬಸ್ ಡ್ರೈವರ್ ಏನಿದ್ದಾನೋ ಆ ನಾಲಾಯಕ ಎಷ್ಟು ವೇಗವಾಗಿ ಹೋಗಿದ್ದಾನೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಆ CCTV ದೃಶ್ಯದಲ್ಲೂ ಕೂಡ ಗಮನಿಸಿದ್ದೀರಿ. ಆ ಪೆಟ್ರೋಲ್ ಬಂಕ್ CCTVಯಲ್ಲಿ ಆ ಒಂದು ದೃಶ್ಯಗಳು ಕೂಡ ಸೆರೆ ಆಗಿರುವಂತಹದ್ದು. ಸೊ ವೇಗವಾಗಿ ಆ ಒಂದು ಕರ್ವಿಂಗ್ ಅಲ್ಲಿ ಕಟ್ ಹೊಡಿತಾರೆ ಅನ್ನೋದಾದ್ರೆ ಇವರಿಗೆ ಆ ಒಂದು KSRTC ರೂಲ್ಸ್ ಗಳಾದ್ರೂ ಗೊತ್ತಿದ್ದಾವ? ಅದರಲ್ಲೂ ಕೂಡ ಹೇಗೆ ಇವ್ರನ್ನೆಲ್ಲರನ್ನು ಕೂಡ ಒಂದು ನೇಮಕ ಮಾಡ್ಕೊಂಡ್ರು ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಸೊ ಒಂದು ಕರ್ವಿಂಗ್ ಇರಬೇಕಾದಂತ ಸಂದರ್ಭದಲ್ಲಿ ಎಷ್ಟು ಲಿಮಿಟೇಷನ್ ಇರಬೇಕು, ಎಷ್ಟು ವೇಗ ಇರಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ. ಹೇಗೆ ಬೇಕಾದ್ರೂ ಗಾಡಿಯನ್ನು ಓಡಿಸ್ಬಿಡ್ತಾರೆ, ಹೇಗೆ ಬೇಕಾದ್ರೂ ನಮ್ದಲ್ಲ ನಮ್ಮ ಅಪ್ಪಂದಲ್ಲ ಅನ್ನೋ ರೀತಿಯಲ್ಲಿ KSRTC ಬಸ್ಗಳನ್ನ ಇತ್ತೀಚೆಗೆ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಸೊ ಇದು ಬಹುತೇಕ, ಇದು ಒಂದೇ ಪ್ರಕರಣದಲ್ಲ, ಈ ಬಹುತೇಕ ಪ್ರಕರಣಗಳು ಕೂಡ ಇದೇ ರೀತಿಯಾಗಿ ನಡೀತಾ ಇರುವಂತದ್ದು. ಒಂದು ನಿರ್ಲಕ್ಷ್ಯತನ ಇದೆಯಲ್ಲ, ಬೇಜವಾಬ್ದಾರಿತನ ಇದೆಯಲ್ಲ, ಅದರಿಂದ ಬಹುತೇಕ ಜನರಿಗೆ ಪ್ರಾಣಾಪಾಯ ಆಗ್ತಾ ಇರುವಂತದ್ದು. ಇಂಥದ್ದೇ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಇವತ್ತು ಬೆಳಗಿನ ಜಾವ ಒಂದು 9 ಗಂಟೆಯ ಆಸುಪಾಸಿನಲ್ಲಿ ಆದಂತಹ ಘಟನೆ ಇದು. ಪರೀಕ್ಷೆಗೆಂದು ಆ ಹೆಣ್ಣು ಮಕ್ಕಳು ಹೋಗ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಆ ಒಂದು KSRTC ಬಸ್ ಅನ್ನು ಹತ್ಕೊಂಡಿರ್ತಾರೆ. ಇನ್ನೇನು ಪರೀಕ್ಷೆ ಬರೆಯೋದಕ್ಕೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ KSRTC ಬಸ್ ಡ್ರೈವರ್ನ ನಿರ್ಲಕ್ಷ್ಯತನ ಮತ್ತು ಕಂಡಕ್ಟರ್ನ ನಿರ್ಲಕ್ಷ್ಯತನದಿಂದಾಗಿ ಅವರು ರಸ್ತೆಗೆ ಬೀಳುವಂತ ಪರಿಸ್ಥಿತಿ ಎದುರಾಗಿ ಬರುತ್ತೆ. ಅಂದಾಗೆ ಏನಿದು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಯಾಕೆಂತಂದ್ರೆ ಬಹುತೇಕ ಮಕ್ಕಳು ಮತ್ತು ಬಹುತೇಕ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ವಿಶೇಷವಾಗಿ ಈ ಸ್ಕೂಲ್ಗೆ ಹೋಗುವಂತವ್ರು, ಕಾಲೇಜ್ಗೆ ಹೋಗುವಂತವ್ರು, ಸೊ ಪದವಿಯನ್ನ ಓದ್ತಾ ಇರುವಂತವ್ರು ಎಲ್ಲರೂ ಕೂಡ ಸಹಜವಾಗಿ ಬಸ್ಸಲ್ಲೇ ನಂಬ್ಕೊಂಡು ಬಿಟ್ಟಿರ್ತಾರೆ, ಬಸ್ಸಲ್ಲೇ ಓಡಾಟವನ್ನ ಮಾಡ್ತಾರೆ. ಹಾಗಾಗಿ ಬಸ್ಸಲ್ಲಿ ಓಡಾಟ ಮಾಡುವಂತ ಪ್ರತಿಯೊಬ್ಬರು ಕೂಡ ಗಮನಿಸಲೇಬೇಕಾದಂತ ವಿಡಿಯೋ ಇದು. ಹಾಗಾಗಿ ವಿಡಿಯೋನ ಎಲ್ಲರೂ ಕೂಡ ಗಮನಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಪುತ್ತೂರಿನಿಂದ ಧರ್ಮಸ್ಥಳ ಮಾರ್ಗವಾಗಿ ಹೋಗ್ತಾ ಇರುವಂತ ಬಸ್ ಅದು. ಬೆಳ್ತಂಗಡಿಗೆ ಆ ಹೆಣ್ಣು ಮಕ್ಕಳು ಹೋಗಬೇಕಿತ್ತು ಅನ್ನುವ ನಿಟ್ಟಿನಲ್ಲಿ ಅಥವಾ ಬೆಳ್ತಂಗಡಿಗೆ ಹೋಗುವಂತವರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕ್ರಾಸ್ ಅಥವಾ ಕರ್ವಿಂಗ್ ಏನಿದೆ, ಇದು ಗೇರುಕಟ್ಟೆ ಅನ್ನುವಂತ ಪ್ರದೇಶದ ಸಮೀಪದಲ್ಲಿ ಒಂದು ಟರ್ನ್ ಇರುತ್ತೆ. ಟರ್ನ್ ನಲ್ಲಿ ತುಂಬಾ ವೇಗವಾಗಿ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅಕ್ಕ ಆರಂಭದಲ್ಲಿ ಒಂದು ಬ್ಯಾಲೆನ್ಸ್ ತಪ್ಪ ಹೋಗ್ಬಿಡುತ್ತೆ. ಕರ್ವಿಂಗ್ ಅಲ್ಲಿ ಸ್ಪೀಡ್ ಆಗಿ ಟರ್ನ್ ಆಗೋದ್ರಿಂದ ಅವಳು ನಿಂತ್ಕೊಂಡಿರ್ತಾಳೆ, ಸೀಟ್ ಇರೋದಿಲ್ಲ. ಸೀಟ್ ಇಲ್ಲದೆ ಇರೋ ಕಾರಣದಾಗಿ ನಿಂತ್ಕೊಂಡಿರ್ತಾಳೆ, ಬಾಗಿಲ ಸಮೀಪದಲ್ಲಿ ನಿಂತ್ಕೊಂಡು ಬಿಟ್ಟಿರ್ತಾಳೆ. ಕಂಡಕ್ಟರ್ ಕೂಡ ನಿರ್ಲಕ್ಷ್ಯತನ ಅಂತಾನೆ ಹೇಳಬಹುದು. ಡೋರ್ ಸರಿಯಾಗಿ ಕೂಡ ಕ್ಲೋಸ್ ಮಾಡಿರೋದಿಲ್ಲ. ಹಾಗಾಗಿ ಅವಳು ಒಂದು ಬ್ಯಾಲೆನ್ಸ್ ತಪ್ಪೋಗಿ ಬರುತ್ತೆ. ಬ್ಯಾಲೆನ್ಸ್ ತಪ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವಳು ಬಾಗಿಲಲ್ಲಿ ಬೀಳ್ತಾಳೆ ಅನ್ನುವಂಥದ್ದು ಅವರ ತಂಗಿಗೂ ಕೂಡ ಗೊತ್ತಾಗಿ ಬಿಡುತ್ತೆ. ಆ ಸಂದರ್ಭಕ್ಕೆ ಅವಳನ್ನು ಕ್ಯಾಚ್ ಮಾಡೋದಕ್ಕೆ ಹೋಗ್ತಾಳೆ, ಆದ್ರೆ ಅಲ್ಲಿ ವಿಫಲವಾಗಿ ಬಿಡ್ತಾಳೆ. ಬ್ಯಾಲೆನ್ಸ್ ಅವಳಿಗೂ ಕೂಡ ತಪ್ಪೋಗಿ ಬಿಡುತ್ತೆ. ಅಕ್ಕ ತಂಗಿ ಇಬ್ಬರು ಕೂಡ ರಸ್ತೆಗೆ ಬಿದ್ದು ಬಿಡ್ತಾರೆ. ಇಬ್ಬರ ಒಂದು ಅದೃಷ್ಟ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಆ ಸಂದರ್ಭಕ್ಕೆ ಏನೂ ಆಗಿಲ್ಲ, ಆದ್ರೂ ಕೂಡ ಪ್ರಾಣಾಪಾಯದಿಂದ ಪಾರ್ ಆಗಿರಬಹುದು ಅಷ್ಟೇ. ಆದ್ರೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೂಡ ಈಗ ನೀಡಲಾಗ್ತಾ ಇದೆ. ಇದು ಕಡೆ ಗಾಯಗಳು ಕೂಡ ಆಗಿದ್ದಾವೆ, ತಲೆಗೆ ಗಾಯ ಕೂಡ ಆಗಿದೆ, ಕೈ ಕಾಲು ಕೂಡ ಒಂದಿಷ್ಟು ಗಾಯಗಳು ಕೂಡ ಆಗಿದ್ದಾವೆ. ಈ ರೀತಿಯಾಗಿ ಆ ಒಂದು ಅಲ್ಲಿನ ಒಂದು ಪರಿಸ್ಥಿತಿ ಆ ಸಂದರ್ಭಕ್ಕೆ ಹುಟ್ಟಿಕೊಂಡಿರುವಂತಹದ್ದು. ಸೊ ಇದೊಂದು ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬಹುದು. ಇನ್ನು ಸಾರಿಗೆ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಸಾರಿಗೆ ಸಚಿವರದೇನು ಕತ್ತೆ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಈ ಎಷ್ಟು ಆಕ್ರೋಶವಾಗುತ್ತೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಬಹುತೇಕ ಎಷ್ಟೊಂದು ಮಕ್ಕಳು ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇದೇನೋ CCTVಲಿ ರೆಕಾರ್ಡ್ ಆಯ್ತು, ಬಯಲಾಯ್ತು, ಅಥವಾ ಹೊರಗಡೆ ಬಂತು, ಮಾಧ್ಯಮಗಳು ವರದಿ ಮಾಡೋದಕ್ಕೆ ಪ್ರಾರಂಭಿಸಿದ್ರು, ಈ ರೀತಿಯಾಗಿ ಆಗಿರುವಂತದ್ದು. ಆದ್ರೆ ಈ ಮಾಧ್ಯಮದವರೆಗೂ ಕೂಡ ಅಥವಾ ವೈರಲ್ ಆಗದಿರುವಂತ ಘಟನೆಗಳು ಅದು ಎಷ್ಟು ಇದಾವೋ ಗೊತ್ತಿಲ್ಲ. ರಾಜ್ಯದಲ್ಲಿ ಬಹುತೇಕ ಇಂತಹ ಒಂದು ಕೆಟ್ಟ ವ್ಯವಸ್ಥೆ ಇದೆ. ಸಾರಿಗೆ ಸಚಿವರು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾವ ಗಣಂದಾರಿಗೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದಾರೋ ಅದು ಕೂಡ ಗೊತ್ತಿಲ್ಲ. ಇಂತಹ ಒಂದು ಕೆಟ್ಟ ಅಥವಾ ಇಂತಹ ಒಂದು ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬದುಕ್ತಾ ಇದ್ದೀವಿ. ಅದೇನು ಏನ್ ಹೇಳ್ಬೇಕು ಈ ಒಂದು ಘಟನೆ ಕುರಿತಾಗಿ ಗೊತ್ತಾಗದಂತಹ ಪರಿಸ್ಥಿತಿ ಎದುರಾಗಿ ಬಿಡ್ತಾ ಇದೆ.
ಸ್ನೇಹಿತರೆ, ಇದು ಒಂದು ಕಡೆ ಆದ್ರೆ ಬಹುತೇಕ ಈಗ ಉತ್ತರ ಕರ್ನಾಟಕ ಭಾಗಕ್ಕೂ ಹೋಗ್ಬಿಟ್ರೆ ನಿಮ್ಗೆ ಇಂಥದ್ದೊಂದು ಪರಿಸ್ಥಿತಿ ಕಾಣಿಸಿಬಿಡುತ್ತೆ. ಈಗ ಬೆಂಗಳೂರು ಭಾಗ, ದಕ್ಷಿಣ ಕರ್ನಾಟಕ ಭಾಗ ಅಥವಾ ಕರಾವಳಿ ಭಾಗ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಭಾಗಗಳಿಗಂತೂ ಬಂದ್ಬಿಟ್ರೆ ಬಸ್ಗಳೇ ಇಲ್ಲ. ಎಷ್ಟೊಂದು ಹಳ್ಳಿಗಳಿಗೆ ಇವತ್ತಿಗೂ ಕೂಡ ಬಸ್ ಇಲ್ಲ, ನಡ್ಕೊಂಡು ಹೋಗ್ತಾರೆ. ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ಅಲ್ಲಿ ಯಾರಿಗೂ ಕೂಡ ಕಣ್ಣು ಕಾಣಿಸ್ತಾ ಇಲ್ವೋ, ಅಥವಾ ಅಲ್ಲಿ ಏನೋ ಅಧಿಕಾರಿಗಳು ಇಲ್ವೋ, ಅಥವಾ ಸಂಬಂಧಪಟ್ಟಿರುವಂತಹ ಅಲ್ಲಿಗೆ ಯಾರು ಕೂಡ ಬರೋದಿಲ್ವೋ, ಅದನ್ನ ಯಾರು ಕೂಡ ಗಮನಿಸೋದಿಲ್ವೋ, ಇಂತಹದ್ದೊಂದು ದೊಡ್ಡ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ಇದೀಗ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹುತೇಕ ಜನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದೆಷ್ಟೋ ಬಾರಿ ಮಕ್ಕಳುಗಳು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಿರುವಂತಹ ಸಾರಿಗೆ ಅವರಿಗೆ ಅಥವಾ ಆಫೀಸ್ಗಳಿಗೆ ನೋಟಿಸ್ ಗಳನ್ನು ಕೊಡ್ತಾ ಇದ್ದಾರೆ, ಪತ್ರಗಳನ್ನು ಕೊಡ್ತಾ ಇದ್ದಾರೆ. ಅದೇನಂದ್ರೂ ಕೂಡ ನಮ್ಮನ್ನ ಯಾರು ಕೇಳವರು ಅನ್ನುವ ಮಟ್ಟಕ್ಕೆ ಅಧಿಕಾರಿಗಳು ಎಲ್ಲರೂ ಕೂಡ ಕೈ ಚೆಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂತಹ ವಿಚಾರ. ಇದೆಲ್ಲವನ್ನು ಕೂಡ ಹೊರತುಪಡಿಸಿ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಲೇಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಸೂಕ್ಷ್ಮವಾಗಿ ಗಮನಿಸಲೇಬೇಕು. ನಾವುಗಳು ಕೂಡ ವಾಹನವನ್ನ ಅಥವಾ ಬಸ್ ಅನ್ನ ಏರ್ಬೇಕಾದಂತ ಸಂದರ್ಭದಲ್ಲಿ ನಾವು ಕೂಡ ಜಾಗೃತಿಯಿಂದ ಇರಬೇಕಾಗುತ್ತೆ. ಬಸ್ ಅನ್ನ ಹತ್ಕೊಂಡ ಮೇಲೆ ಡೋರ್ ಅಲ್ಲೇ ನಿಂತ್ಕೊಳ್ಳುವಂತದ್ದಾಗಿರ್ಬೋದು, ಅಥವಾ ಕಂಡಕ್ಟರ್ ಡೋರ್ ನ ಕ್ಲೋಸ್ ಮಾಡದೇ ಇರುವಂತದ್ದನ್ನ, ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇರುವಂತದ್ದು ಎಲ್ಲವನ್ನು ಕೂಡ ನಾವು ಗಮನಿಸಲೇಬೇಕಾಗುತ್ತೆ. ಬಹುತೇಕರು ಬಸ್ ನೆಕ್ಸ್ಟ್ ಬರುತ್ತೆ ಅನ್ನೋದನ್ನ ಕೂಡ ಕಾಯೋದಿಲ್ಲ. ಬಹುತೇಕ ಕಡೆ ಬಸ್ಗಳೇ ಇಲ್ಲ, ಬೇಡಿ ಬಸ್ಗಳು ಇದ್ದಂತ ಸಂದರ್ಭದಲ್ಲಿ ಇಂತಹ ಸನ್ನಿವೇಶವೂ ಕೂಡ ಎದುರಾಗೋದಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಈ ವ್ಯವಸ್ಥೆಗಳೇನಿದ್ದಾವಲ್ಲ, ವ್ಯವಸ್ಥೆಗಳಿಂದ ಇಂತಹ ಕೆಟ್ಟ ಪರಿಸ್ಥಿತಿಗಳು ಉಂಟಾಗ್ತಾ ಇದ್ದಾವೆ ಅಂತಾನೆ ಹೇಳ್ಬಹುದು. ನಾವು ಕೂಡ ಬಸ್ ಅನ್ನ ಹತ್ಕೊಳ್ತಾ ಇರ್ತೀವಿ. ಬಸ್ ನ ಹತ್ತಿದ ಬಳಿಕ ಹೇಗೆ ನಾವು ಇರಬೇಕು ಅನ್ನೋದನ್ನು ಕೂಡ ನಾವು ಮರೆತು ಬಿಡ್ತೀವಿ. ಕೆಲವೊಂದಿಷ್ಟು ಜನ ಬಸ್ ಅಲ್ಲೇ ನಿಂತ್ಕೊಂಡು ಮೊಬೈಲ್ ಬಳಕೆ ಮಾಡ್ತಾ ಇರ್ತಾರೆ, ಅಥವಾ ಇನ್ನೇನೇನೋ ಮಾಡ್ತಾ ಇರ್ತಾರೆ. ಅದೊಂದು ಸಾರ್ವಜನಿಕರ ನಿರ್ಲಕ್ಷ್ಯತನ ಅಂತಾನು ಹೇಳ್ಬಹುದು. ಬಹುತೇಕ ಸ್ಟೂಡೆಂಟ್ಸ್ ಗಳಂತೂ ಒಳಗಡೆ ಜಾಗ ಇದ್ರು ಕೂಡ, ಅಂದ್ರೆ ಬಸ್ ಒಳಗಡೆ ಜಾಗ ಇದ್ರು ಕೂಡ ಡೋರ್ ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ. ಅಂತ ಕೆಟ್ಟ ಅಭ್ಯಾಸ ಅವ್ರಿಗೆ ಅದ್ಯಾಕೆ ಉಳಿದುಕೊಂಡು ಬಿಟ್ಟಿದೆಯೋ ಗೊತ್ತಿಲ್ಲ. ಇದೊಂದು ಒಂದು ಕೆಟ್ಟ ವ್ಯವಸ್ಥೆ ಕ್ರಿಯೇಟ್ ಆಗೋದಕ್ಕೆ ನಾವು ಕೂಡ ಕಾರಣಕರ್ತರಾಗ್ತೀವಿ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ನಮ್ಗೆಲ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಈಗ ಆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬರೋದಾದ್ರೆ, ಅವ್ರು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಒಬ್ರು 10ನೇ ಕ್ಲಾಸು ಮತ್ತು ಒಂದು ತಂಗಿ ಇರುವಂತದ್ದು, ಅವರು ಏನೋ ಒಂದು ಬೆಳ್ತಂಗಡಿ ಕಡೆಗೆ ಹೋಗ್ತಾ ಇರುವಂತವ್ರು. ಏನು ಆಯ್ತು ಆ ಸಂದರ್ಭಕ್ಕೆ ಮಾಹಿತಿ ಕೂಡ ಇನ್ನು ಸಂಪೂರ್ಣವಾಗಿ ಖಚಿತವಾಗಿಲ್ಲ. ಆದ್ರೂ ಕೂಡ ಇದೊಂದು ನಿರ್ಲಕ್ಷ್ಯ ಮಾಡದೇ ಇರುವಂತಹ ವಿಚಾರ. ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಇಂತಹ ಒಂದು ಕೆಟ್ಟ ವ್ಯವಸ್ಥೆ ಅದ್ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ, ಅದು ಯಾವ ರಾಜಕಾರಣಿ ಬದಲು ಮಾಡ್ತಾನೋ ಗೊತ್ತಿಲ್ಲ, ಅದ್ಯಾವ ಅಧಿಕಾರಿ ಈ ಒಂದು ನಿಟ್ಟಿನಲ್ಲಿ ಗಮನ ಹರಿಸ್ತಾರೋ ಅದು ಕೂಡ ಗೊತ್ತಿಲ್ಲ. ಇಂತಹದೊಂದು ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಇದೊಂದು ದೊಡ್ಡ ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕೆಂತಂದ್ರೆ ಬಸ್ ಅಲ್ಲಿ ಓಡಾಟ ಮಾಡ್ತಾ ಇರ್ತೀರಾ, ಜಾಗೃತಿಯಾಗಿ ಇರೋದಿಲ್ಲ, ಬಸ್ ಅಥವಾ ಡೋರ್ ಬಳಿಯೇ ನಿಂತ್ಕೊಂಡು ಬಿಡ್ತೀರಿ, ಅಥವಾ ಆ ವಿಂಡೋದಲ್ಲಿ ತಮ್ಮ ಕತ್ತನ್ನ ಹಿನಿಕೆ ಹಾಕಿ ನೋಡ್ತಾ ಇರ್ತೀರಿ. ಇಂಥದ್ದೊಂದು ನಿರ್ಲಕ್ಷ್ಯತನದಿಂದ ನೀವು ಕೂಡ ಹೊರಗಡೆ ಬರಬೇಕಾಗುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಜನಗಳು ಕೂಡ ಕಾರಣೀಭೂತರಾಗ್ತಾರೆ. ಹಾಗಾಗಿ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.